ಫ್ಯಾಮಿಲಿ ಒಳಗೆ ಯಾರು ಇಲ್ಲ ಸರ್. ಹ್ಮ್ ಹ್ಮ್ ಎಂತ ದೊಡ್ಡ ಫ್ಯಾಮಿಲಿ ಬರ್ತದೆ ಸರ್. ಇದು ನೀವೇ ವಿಚಿತ್ರ. ಯಾಕಂದ್ರೆ ಓಪನ್ ಆಗಿ ಹೇಳ್ಬಿಟ್ರನ್ರಿ ನಾಳೆ ದಿನ ಪ್ರಾಬ್ಲಮ್ ಆಗುತ್ತೆ. ಖಂಡಿತ ಖಂಡಿತ. ನಾಳೆ ದಿನ ಎಲ್ಲರೂ ಓಪನ್ ಆಗಿ ಹೇಳ್ಬಿಟ್ರೆ ಎಲ್ಲರೂ ಪ್ರಾಬ್ಲಮ್ ಆಗುತ್ತೆ. ಅಂತ ದೊಡ್ಡ ಫ್ಯಾಮಿಲಿ ಸರ್ ಇದು. ಅಂತ ಫ್ಯಾಮಿಲಿ ನೋಡಿ ಇಂತ ಅಖಂಡ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಬಟ್ ಯಾಕಂದ್ರೆ ಅವು ಅಮ್ಮ ಆ ಕಡೆ ಫಸ್ಟ್ ಗಂಡನಿಗೆ ಇಬ್ರು ಗಂಡ್ ಮಕ್ಳು, ಸೆಕೆಂಡ್ ಗಂಡನ ಹತ್ರ ಇಬ್ರು ಹೆಣ್ಮಕ್ಳು. ಅಟ್ಲೀಸ್ಟ್ ಹೆಣ್ಮಕ್ಳು ಮುಖ ನೋಡ್ಕೊಂಡು ಹೆಣ್ಮಕ್ಳು ಸರ್ ನಿಮ್ಗೆ ಬೆಳೆಸ್ಬೇಕಪ್ಪ. ಬೇಕಾದ್ರೆ ಫೋಟೋ ಕಳಿಸ್ತೇನೆ ಸರ್. ನನ್ ಮಕ್ಳ ಮಕ್ಕ ನೋಡ್ಕೊಂಡು ಬಿಡ್ಲಿ ನೀವು. ಅಣ್ಣ ಕಳಿಸ್ಬಿಡಿ ಅಣ್ಣ. ನೀವು ಬೇಕಂದ್ರೆ ನೀವು ಇರೋಷ್ಟು ದಿನ ಬೇಕಂದ್ರೆ ನೀವು ಬಂದಾಗಿ ನನ್ ಒಂದು ಅಣ್ಣನಾಗಿರಿ ಇಲ್ಲ ಒಂದ್ ತಮ್ಮನಾಗಿರಿ. ನನ್ ಮನೆ ಒಳಗೆ ನಿಮ್ ಏನ್ ಕೆಲಸ ಬರುತ್ತೆ ಮಾಡ್ಕೊಂಡು ಬಿಟ್ಟು ಬಿಡಿ ಅಣ್ಣ. ಮಕ್ಕಳು ಅನ್ಬಿಡ್ತೇನೆ. ನಾನು ಫೋಟೋ ಕಳಿಸ್ತೇನೆ. ನನ್ನ ನೋಡಿ ನೀವು ನನ್ ಎದ್ರ ಒಳಗ್ ಬರ್ತಾ ಇದಾರೆ ನೋಡ್ಬಿಡಿ ಅಣ್ಣ. ಹ ಅಂತ ಮಕ್ಕಳು ಇವಳು ಬಿಟ್ಟು ಹೋಗ್ಬಿಟ್ಲಲ್ಲ ಸರ್. ಸರ್ ಹಿಂಗೆ ಕೇಳಿನ್ ಸರ್ ಪೊಲೀಸ್ ಸ್ಟೇಷನ್ ಒಳಗೆ. ಅಮ್ಮ ಮಕ್ಕಳು ಮಕ್ಕ ನೋಡ್ಕೊಂಡು ಜೀವನ ಮಾಡು. ಎಲ್ಲಾ ಕೈ ಬಿಟ್ಬಿಡು. ಬಹಳ ದಿನದಲ್ಲ ಜೀವನ ಇದು. ಈಗ ಬಂತ್ ಸರ್. ಈಗ ಏಪ್ರಿಲ್ 12 ಆಯ್ತಂದ್ರೆ 39 40 ವರ್ಷ. 40 41 ವರ್ಷ ರನ್ನಿಂಗ್ ಒಳಗೆ. ಏನ್ ಸರ್ ಅದ್ರಾಗ ಏನ್ ಸಿಗುತ್ತೆ? ಈಗ ನನ್ ಬಿಟ್ಟು ಹೋಗಿದ್ದಾಳಲ್ಲ, ಇನ್ನೊಂದ್ ಮಕ್ಕಳನ್ನ ಇನ್ನೂ ಆಪರೇಷನ್ ಕೊಡೋಣ ಆಗಿಲ್ಲ ಸರ್. ಓಪನ್ ಆಗಿ ಹೇಳ್ತಾ ಇದ್ದೆ ನಾನು. ಮಕ್ಕಳನ್ನ ಯಾರು ಜೀವನ ಮಾಡಂತೇಳಿ ಸರ್. ಇನ್ನ ಆಪರೇಷನ್ ಆಗಿಲ್ಲ? ಇನ್ನೂ ಇಲ್ಲ ಸರ್. ಮಕ್ಕಳನ್ನ ಯಾರು ಜೀವನ ಮಾಡಂತೇಳಿ. ಇವಾಗ ಗೊತ್ತಾಗಲ್ಲ. ಯಾಕಂದ್ರೆ ಈಗ ಸೊಸೈಟಿ ಈಗ ಅರ್ಥ ಆಗಲ್ಲ. ಒಂದ್ 50 ವರ್ಷ ಆಗುತ್ತಲ್ಲ ಆವಾಗ ಸರ್. ನಾನು ಈಗ ಹೇಳ್ದ್ ನಾನು. ಅದಕ್ಕೆ ನಾನು ಸರ್ ನಾನು ಏನಕ್ಕೆ ನನ್ ಮಕ್ಳ ಸಂಬಂಧ ನಾನು ಅವಳ ಬಗ್ಗೆ ಬಹಳ ಕಂಟ್ರೋಲ್ ಆಗ್ಬಿಟ್ಟಿನಿ ಸರ್. ನಾನು ನಿಜವಾಗ್ಲೂ ನನ್ನ ಮಕ್ಳು ಅವಳಾಗೆಲ್ಲ ಅವಳೇ ಬರ್ಬೇಕು. ನೀನಾಗಿ ನೀವು ಹೋಗ್ಬಿಡ. ಈಗ ನೀನ್ ಬೇಕಂತ ನಾವು ಬಂದಿದ್ದೇವ್ ತಾನೇ. ಹೌದು. ಹಂಗ ಅವಳು ನೀನು ಬೇಕು. ನನ್ ಗಂಡನೇ ಬೇಕು, ನನ್ನ ಮಕ್ಳು ಬೇಕಂತ ಬರ್ಲಿ. ನೀನಾಗ್ಲಿ ಹೋಗಕ್ ಹೋಗ್ಬಿಡಪ್ಪ. ನಾನ್ ನಿಮ್ ಸಂಬಂಧ ನಾವು ಏನೋ ಬದುಕ್ತಾ ಇದೀವಿ. ನೀನ್ ಏನ್ಕಿನ್ನಾರ ಮಾಡ್ಕೊಂಡೆ ನಮ್ನ ಯಾರು ನೋಡ್ತಾರೆ? ನಿಜವಾಗ್ಲೂ ನನ್ನ ಮಕ್ಳ ಸಂಬಂಧ ನಾನು ಎಷ್ಟು ಕಲ್ತು ಬಿಟ್ಟಿನಿ ಅಂದ್ರೆ ಅಷ್ಟು ಕೂಡ ರಾಘವೇಂದ್ರ ಸ್ವಾಮಿ ಬೆಳಗ್ಗೆ ಎದ್ರೆ ಗುರುವಾರ ಅಣ್ಣ. ನಿಜವಾಗ್ಲೂ ನಾನು ನೆನ್ಸದ ರಾಘವೇಂದ್ರ ಸ್ವಾಮಿನಿ ನನ್ಗ ಅಷ್ಟು ಮರ್ಸಿಬಿಟ್ಟ. ಅಷ್ಟು ನನ್ ಮರ್ಸಾಕ ನನ್ ರಾಘವೇಂದ್ರ ಸ್ವಾಮಿ ನನ್ 2 ಮಕ್ಳು. ನನ್ಗ ಅಷ್ಟು ಅವಳು ನನ್ಗೆ ಎಷ್ಟು ಅವಳು ಮೆಸೇಜ್ ಮಾಡ್ಲಿ ಬೇಕಾದಂಗ್ ಮಾಡಿದ್ರು ನನಗ ಅವಳು ಕೂಡ ನೆನಪಾಗೇ ಆಗತ್ತೆ. ಆದ್ರೆ ನಿಜವಾಗ್ಲೂ ಅವಳ ಹತ್ರ ನನ್ನ ಮಾತಾಡ್ಬೇಕನ್ನೋ ಕೂಡ ನನ್ನ ನಂಬರ್ ಕೊಡ್ಬೇಕು ಅವಳಿಗನ್ನು ಕೂಡ ನನ್ಗಾಗಲ್ಲ. ಅವಳಾಗಲಿ ಅವಳು ಬರ್ಲಿ. ಅವಳ ಅಪ್ಪನ ನಂಬರ್ ಇದೆ, ಅವ್ರ ತಮ್ಮನ ನಂಬರ್ ಇದೆ, ಅವ್ರ ಅಣ್ಣನ ನಂಬರ್ ಇದೆ, ಅವ್ರ ತಂಗಿ ನಂಬರ್ ಇದೆ. ಪ್ರತಿಯೊಂದು ಟೋಟಲ್ ಅವ್ರ ಫ್ಯಾಮಿಲಿ ಒಳಗೆ ಎಲ್ಲಾರ ನಂಬರ್ ಇದೆ. ಅಲ್ಲಿ ಮಾಡ್ಲಿ ಫೋನು. ಅವ್ರು ಎಲ್ಲಾರು ನನ್ನ ಹತ್ರ ಕಾಂಟ್ಯಾಕ್ಟ್ ಇದ್ದಾರೆ. ಅಲ್ಲಿ ಫೋನ್ ಮಾಡ್ಲಿ. ಅಲ್ಲಿ ಫೋನ್ ಮಾಡಕ್ ಇವಳಿಗೆ ಮಕನೇ ಇಲ್ಲಲ್ಲ ನಾನು. ಅಂದ್ರ ನಾ ಏನು ಇವನು ಎಲ್ಲೋ ಹೇಳಿದ್ರು ಸಂಜು ಬಗ್ಗಿ ಬಿಡ್ತಾನೆ. ಅದನ್ನ ಸಂಜು ನನ್ನ ಬಗ್ಸಿದ್ದೆ ನನ್ ಮಕ್ಳು ಅನ್ನೋದು ಅವಳಿಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಮಕ್ಕಳೇ ಇನ್ ಲೈಫ್ ಅಣ್ಣ. ಮಕ್ಳ ಸಂಬಂಧ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ, ಎಷ್ಟು ಇನ್ನೂ ಬದುಕ್ತಾ ಇದ್ದೆ ನಾನು. ನನಗ್ ಸಾಕಣ್ಣ. ನಂಗೆ ದೇವ್ರ ಇನ್ನೊಂದ್ 5 ವರ್ಷ ಆಯಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನನ್ ಮಗಳು ಅವಳು 10th ಪಾಸ್ ಆಗಿ 2nd ಇಯರ್ ಮಟ್ಟ ಬಂದ್ರೆ ಸಾಕು. ಹೆಂಗೋ ಅವಳ ಲೈಫಿಗೆ ಅವಳು ಕಾಲ್ ಮ್ಯಾಗ ಅವಳು ನಿಂತ್ಕೊತಾಳೆ. ಅವ್ರ ತಂಗಿನ ಹೆಂಗೋ ಒಂದ್ ಜೀವನ ಕಟ್ತಾಳೆ. ಅಲ್ಲಿವರೆಗೂ ಇರ್ಬೇಕಲ್ವಾ? ಯಾಕಂದ್ರೆ ಕಡೆ ತಾಯಿ ಪ್ರೀತಿ ಇಲ್ಲ, ಕಡೆ ತಂದೆ ಪ್ರೀತಿ ಆದ್ರೂ ಬೇಕೇ ಬೇಕಲ್ವಾ ಮಕ್ಕಳಿಗೆ? ಅದ್ರ ಸಂಬಂಧ ಅದಕ್ಕೆ ಅಣ್ಣ ನನಗೊಂದ್ ದೇವ್ರ ಕೇಳ್ತಾ ಇರೋದು ಅಷ್ಟೇ ಅಣ್ಣ. ನನಗೊಂದ್ 5 ವರ್ಷ ಬದುಕ್ ಕೊಡೋಣ. 5 ವರ್ಷ ನನ್ಗೆ ಸಾಕು ಜೀವನ ಬದುಕು ಅನ್ನಂಗೆ. ನಾನ್ ದೇವ್ರಿಗೆ ಬೆಳಗ್ಗೆ ಎದ್ದು ಬಿಟ್ಲೆ ಕೇಳ್ಕೊಳೋದಷ್ಟೇ. ನನ್ನ ಮಕ್ಳು ನನ್ ದೊಡ್ಡ ಮಗಳು ಕಾಲ್ ಮ್ಯಾಗ ಕಾಲ್ ನಿಂತ್ಕೊಂಡ ತನಕ ನನಗ್ ದುಡಿಯ ತನಕ ಶಕ್ತಿ ಕೊಡಪ್ಪ ಅಣ್ಣ. ನಮ್ಮ ಹತ್ರ ಅಣ್ಣ ಈಗ ನಮ್ಮ ಹತ್ರ ನಾವ್ ಹೇಳ್ಬೇಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ರುಚಿ ಇಲ್ಲ, ಏನಿಲ್ಲ ಅಣ್ಣ. ನಮ್ಗೆ ಹೊಟ್ಟೆ ತುಂಬ ಊಟ ಇದೆ, ಮೈ ತುಂಬ ಬಟ್ಟೆ ಇದೆ, ಮಲ್ಕೊಳಕೊಂದ್ ಮನೆ ಇದೆ ಅಣ್ಣ. ಮೈನ್ ಅದಕ್ಕಿಂತ ಮುಂಚೆ ಆರೋಗ್ಯ ಇದೆಯಲ್ಲ ಚೆನ್ನಾಗಿ, ಅಷ್ಟು ಸಾಕಣ್ಣ. ನಾನ್ ನಾನ್ ನಿಜವಾಗ್ಲೂ ನಮ್ಮ ಹತ್ರ ಯಾವ್ದು ಈಗ ಬಂದ್ಗುಡ್ಲೆ ನನ್ ಮಕ್ಳ ಹತ್ರ ಖುಷಿಯಾಗಿ ಆಟ ಆಡ್ತೀನಿ, ಅವ್ರ ಜೋಡಿ ನಕ್ಕೊಂತ ಮಾತಾಡ್ತೀನಿ. ಸಾಕು. ನಾಯಿ ಸಾಕಿದ್ರೆ ಅದು ಕಿತ್ತಾಡುತ್ತೆ, ಅದು ಅವ್ರ ಜೋಡಿ ಅವ್ರು ಕಿತ್ತಾಡ್ತಾರೆ. ಸಾಕು, ಎಷ್ಟೇ ಜೀವನ ಸಾಕಣ. ಇಬ್ರು ಗಾಡಿ ಕಲ್ತಿದ್ದಾರೆ, ಗಾಡಿನ ಮನೆ ಒಳಗೆ ಬಿಟ್ಟು ಹೋಗ್ತೀನಿ. ಈಗ ನನಗೆ ದುಡ್ಡು ಸಿಕ್ಕಿರೋದು ಇಲ್ಲೇ ಮನೆ ಪಕ್ಕ. ಬೆಳಗ್ಗೆದ್ದು ಇಲ್ಲೇ ಗಾಡಿ ನಿಲ್ಸಿರ್ತೀನಿ, ಆ ಗಾಡಿ ತಗೊಂಡು ಹೋಗ್ತೀನಿ. ಅವ್ರ ತಂಗಿನ ಅವಳನ್ನೇ ಡ್ರಾಪ್ ಮಾಡ್ತಾಳೆ ಸ್ಕೂಲ್ಗೆ. ಆಮೇಲೆ ಗಾಡಿ ತಗೊಂಡು ಹೋಗ್ತಾಳೆ. ಅವಳು ಸ್ಕೂಲ್ ಬಿಟ್ಟು ಬಂದು ಸೀದಾ ಬಂದು ಮತ್ತೆ ಸ್ಕೂಲಿಂದ ಕರ್ಕೊಂಡ್ಬರ್ದು ಅವಳದೆ. ಅವಳದ್ದು ಆನ್ಲೈನ್ ಕ್ಲಾಸು, ಮೊಬೈಲ್ ಒಳಗೆ ಕ್ಲಾಸ್ ತಗೊಂತಾಳೆ. ಮೊಬೈಲ್ ಒಳಗೆ ತನಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾರೆ, ಬರ್ಕೊಂತಾಳೆ, ಕುಂದಿರ್ತಾಳೆ. ಮತ್ತೆ ಅವ್ರ ತಂಗಿ ಟೈಮ್ ಆಯ್ತಂದ್ ಕರ್ಕೊಂಡ್ ಬರ್ತಾಳೆ.
ಮನೆ ಬೆಳಗ್ಗೆ ಎದ್ದು 6 ಗಂಟೆಗೆ ಎದ್ದಿರ್ತೀನಿ, ಏನ್ ಬೇಕು ಮಧ್ಯಾಹ್ನ ತನಕ ಅಡಿಗೆ ಮಾಡಿಟ್ಟಿರ್ತೀನಿ. ಮಧ್ಯಾಹ್ನ ತನಕ ಅದನ್ನೇ ತಿಂತಾರೆ. ಈ ಟೈಮ್ನಾಗ ಬಂದ್ಬಿಟ್ಲೆ ಏನ್ ಬೇಕು ಅದನ್ನ ಮಾಡ್ತೀನಿ. ಕೇಳ್ಕೊಂಡ್ ಫಸ್ಟಿಗೆ ಫೋನ್ ಹಚ್ಚಿರ್ತೀನಿ, ಏನ್ ಬೇಕಮ್ಮ ಅಂತಂದು. ಈಗ ಫೋನ್ ಮಾಡಿದ್ರು, ಪಾಪ ಎಗ್ ಮಾಡು ಅಂದ್ರು. ಸರಿ ಆಯ್ತಂತ ಮೊಟ್ಟೆ ತಗೊಂಬಂದೆ. ಮೊಟ್ಟೆ ತಗೊಂಬಂದು ಮೊಟ್ಟೆ ಫ್ರೈ ಮಾಡಿಕೊಟ್ಟು ರೈಸ್ ಮಾಡಿ ಕೊಟ್ಟೆ. ಇಬ್ರು ಊಟ ಮಾಡಿದ್ರು, ನಾನು ಊಟ ಮಾಡಿದೆ. ಸಾಕನೆ, ಇದ್ರಕ್ಕಿಂತ ಹೆಚ್ಚಿನ ಖುಷಿ ಏನೈತೆ? ಸಾಕು ಸಾಕು, ಇದನ್ನಾದ್ರು ಇಟ್ಕೊಂಡು. ಬಟ್ ಏನಂದ್ರೆ ನನ್ ಸಜೆಷನ್ ಗೊತ್ತಾ, ಮತ್ತೇನಾದ್ರು ರಿಪೀಟ್ ಆಗಿ ಬಂದ್ರು ಖಂಡಿತ ಹೇಳ್ತೀನಿ, ಸೇರ್ಸ್ಬೇಡಿ. ನಿಜ. ನನ್ ಎಲ್ಲಾರು ಹಂಗೆ ಅಂದ್ರನ, ಅವ್ರ ಮನೆಯವ್ರು ಕೂಡ ಅಂದ್ರು, ಅವ್ರ ಸ್ವಂತ ಮನೆಯವ್ರನ್ನ ಆಯ್ತು ನಾವು ಅವ್ರ ಏನಂದ್ರ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಮತ್ತೆ. ನಿಜಾನ, ಅವ್ರು ಏನಂದ್ರ ಸರಿ ಆಯ್ತಪ್ಪ ಈಗ ಸೇರ್ಸಂತೀಯ, ನಾಳೆ ದಿನ ಹಂಗೆ ಮಾಡಿದ್ಲು, ಸರಿ ಅದ್ನು ಮಾಡ್ಲಿಲ್ಲ, ನಾಳೆ ದಿನ ಸಿಟ್ಟಿಗೆದ್ದು ನಿನ್ ಮಕ್ಳಿಗರ ಏನಾರ ಮಾಡಿ ಇಲ್ಲ ನಿನಗರ ಏನಾರ ಮಾಡಿದ್ರೆ ಏನ್ ಮಾಡವ್ ನೀನು? ಖಂಡಿತ. ಇಷ್ಟೆಲ್ಲ ನನ್ಗೆ ಭಯ ಪಡಿಸಿದ್ರು. ಅದಕ್ಕೆ ನನಗೆ ಅದೇ ಒಂದು ಭಯ ಆಗಿಬಿಟ್ಟಿದ್ರು ನನಗೆ. ಯಾಕಂದ್ರೆ ನನ್ ಮಕ್ಳಿಗಿಂತ ಸ್ವರ್ಗ ಯಾವ್ದಿಲ್ಲನ. ಸಾಕು, ನನ್ನ ಮಗಳು ಇನ್ನೊಂದು 5 ವರ್ಷ ನಂಗೆ ದೇವ್ರು ನಂಗೆ ಶಕ್ತಿ ಕೊಡ್ತಾನೆ ಅನ್ನೋ ನಂಗೆ ಧೈರ್ಯನೇ ಇದೆ, ನಾನು ಬದುಕ್ತೇನೆ ಅನ್ನೋ ಧೈರ್ಯ ಇದೆ. ಸಾಕು, ಯಾವ್ದು ಏನಿಲ್ದಂಗೆ ನನ್ನ ಮಕ್ಕಳು ಸಾಕು ಅಂತ ನಾವು ಹೋಗ್ತಾ ಇದ್ದೇನೆ. 100 ರೂಪಾಯಿ ದುಡ್ಡು ಬಂದ್ರೆ ನಾನು ಖುಷಿ ಉಂಟ್ರೆ ನನ್ನ ಮಕ್ಕಳ ಜೋಡಿ ಖುಷಿಯಿಂದ ಹಚ್ಕೊಂತ ಇದ್ದೇನೆ. ಸಾಕು, ಅದೊಂದೇ ಸಾಕು ಲೈಫ್ಗೆ. ಸಾಕಣ. ಯಾರ ಹತ್ರನು ಕೈ ಚಾಚ್ತಾ ಇಲ್ಲ. ನಮ್ಮ ರಿಲೇಷನ್ ಒಳಗೆ ಕೈ ಚಾಚಲ್ಲ. ನಮ್ಮ ಮಾವನ ಹತ್ರ, ಮಾವ ಕೊಡಿ ನನಗೆ. ನಮ್ಮ ಮಾವನವ್ರ ಹತ್ರ ಅವ್ರು ಭಾನುವಾರ ಅವ್ರು ಏನ್ ಕೇಳ್ತಾರೆ ಅದನ್ನ ಅಲ್ಲೇ ಹೋಗಿ ಮಾಡ್ಕೊಂಬರೋದು ನಾನು. ಚಿಕನ್ ಬೇಕಂದ್ರೆ 200 ರೂಪಾಯಿ ಕೊಟ್ಟು ಬರ್ತೀನಿ, ಮಟನ್ ಬೇಕಂದ್ರೆ 400 ರೂಪಾಯಿ ಕೊಟ್ಟು ಬರ್ತೀನಿ. ಫಸ್ಟ್ ಈ ಶನಿವಾರ ದಿನಾನೇ ಕೊಟ್ಟು ಬಂದ್ಬಿಟ್ಟಿರ್ತೀನಿ, ಭಾನುವಾರ ಅವ್ರು ರೆಡಿ ಮಾಡಿ ಇಟ್ಟಿರ್ತಾರೆ. ಅವ್ರಲಿಂತ್ರ ನಾನು 1 ರೂಪಾಯಿ ನೀವು ಮಾಡಿ ಹಾಕಿ ನನಗೆ, ನೀವು ಕೊಡಿ ನನಗೆ, ನನ್ ಮಂತ್ಯ ನಡೀತಾ ಇಲ್ಲ, ಯಾರಿಗೆ ಕೇಳಿಲ್ಲ ನಾನು. ನನ್ನ ಕಷ್ಟ ಆಗಲಿ ಸುಖ ಆಗಲಿ ನನ್ನ ಮಕ್ಕಳು ನಾನು ಸಾಕ್ತಾ ಇದ್ದೀನಿ, ಅವರು ಖುಷಿ ಉಂಟ್ರೆ ಅದಾರೆ. ಹಿಂಗಿದೆ. ಆದ್ರೆ ಯಾರ ಲೈಫ್ನಾಗ ಯಾರು ಇಂಟರ್ಫಿಯರ್ ಆಗ್ಬಾರ್ದನ. ಖಂಡಿತ ಈ ಮಾತು ಒಪ್ಕೊಳ್ಳೋಂಥದ್ದೇ. ಬಟ್ ಏನ್ ಮಾಡಕ್ಕಾಗಲ್ಲ. ಈಗ ನೋಡಿ ಅಣ್ಣ, ನನಗೆ ಹಂಗೆ ಎಕ್ಸಾಂಪಲ್ ಹೇಳ್ತೇನೆ ನಾನು. ಇಲ್ಲೇ ನಾನು ಇರೋ ಒಂದು ಅಕ್ಕಪಕ್ಕದ ಒಳಗೆ ನಾನು ಹೇಳ್ತೇನೆ ನಾನು. ಈಗ ನಾನು ಏನ್ ಬೇಕಾದ ಮಾಡ್ಬೋದಾನೆ. ಇಲ್ಲ ನಮ್ಮ ಅಕ್ಕಪಕ್ಕದಾಗ ಹೇಳ್ತಾ ಇದ್ದೇನೆ ನಾನು, ಓಪನ್ ಆಗಿ ಹೇಳ್ತೇನೆ. ನಮ್ಮ ಮನೆ ಅಕ್ಕಪಕ್ಕದಾಗ ನಾನು ಏನ್ ಬೇಕಾದ ಮಾಡ್ಬೋದು. ಯಾಕಂದ್ರೆ ಇನ್ನೊಂದು ಮನುಷ್ಯನ ಮರ್ಯಾದಿದೆ ನೋಡಿ ಅಣ್ಣ, ಅದು ನಿಜವಾಗ್ಲು ಯಾವ ದೇವ್ರು ಕೂಡ ಮೆಚ್ಚಂಗಿಲ್ಲ ನಾನು ಅದನ್ನೇ. ಇನ್ನೊಂದ್ ಮನುಷ್ಯನ ಮರ್ಯಾಕ್ ಹೋಗ್ಬಿಡೋದು. ಅವ್ರವ್ರ ಲೈಫ್ ಹೆಂಗೋ ಇರುತ್ತೆ, ಕಷ್ಟ ಆಗಲಿ ಸುಖ ಆಗಲಿ ಅವ್ರವ್ರು ಹೆಂಗೋ ನಡ್ಸ್ಕೊಂಡ್ ಹೋಗ್ತಿರ್ತಾರೆ. ಅವ್ರ ಲೈಫ್ ಒಳಗೆ ಯಾರು ಕಾಲ್ ಇಡಕ್ ಹೋಗ್ಬಿಡೋದು ಅಷ್ಟೇ. ಅವ್ರಿಗೆ ಅವ್ರು ಮಾಡ್ದಾಗ ಅದ್ ಅರ್ಥ ಆಗಲ್ಲ. ಬಟ್ ಅವ್ರ ಮಕ್ಕಳಿಂದ ರಿಟರ್ನ್ ಬರುತ್ತಲ್ಲ, ಕರ್ಮ ರಿಟರ್ನ್ಸ್ ಅಂತ, ಬಂದೇ ಬರ್ತಾನ. ಅದು ನನ್ ಮಕ್ಳಿಂದ ತಟ್ಟದನ, ಯಾವಳಿಗೆ ತಟ್ಟತ್ತಲ್ಲ ಗೊತ್ತಿಲ್ಲ. ಅವಳಂಕರ್ ನಿಜ ನಾನು ಓಪನ್ ಆಗಿ ಹೇಳ್ತಾ ನಾನು. ಈಗಾರ ನನಗೆ ಅದನ್ನೇ ಹೇಳ್ತಾ ಇದ್ದೆ ನಾನು. ಅವಳದು ಒಂದ್ ಬಾಳ ಅಂದ್ರೆ 25% ಇದು ಇರ್ಬೋದು, 75% ಇವ್ರೇನ್ ಇಂಟ್ರಾಗಮ್ ಒಳಗ ಮೆಸೇಜ್ ಹಾಕ್ದವ್ರ ಇದಾರ ನೋಡಿ, ಅವ್ರದೇ ತಪ್ಪಿರೋದು. ಮೇನ್ ಇರೋದೇ ಹರಿದು ರಾಜಿದು. ಇವನ್ ಬಿಡಿ ಮನು ಅನ್ನೋನು ಇನ್ನು ಕೆಲ್ಸಕ್ಕೇನು ಕೊಡಿಸಿದಾನಲ್ಲ, ಆಮೇಲಿಂದ ಅವನು ಪರಿಚಯ. ಫಸ್ಟ್ ಆಫ್ ಆಲ್ ಮೇನ್ ಇರೋದೇ ಇವನು ಹರಿ ಅನ್ನೋನು, ರಾಜಿ ಅನ್ನೋನು. ಅದೇ ಟೋಟಲ್ 1 2 3 4 5 6 ಜನ ಆಗೋದ್ರು. ಹೌದೌದೌದೌದು, ಬರೀ 6 ಜನ. ಹೌದೌದು. ಎಲ್ಲಿ ಹೋಗ್ತಿದ್ಯೋ ನಮ್ ಸೊಸೈಟಿ. ಈಗ ನಿಮ್ ಮಿಸಸ್ಗೆ 40 years, ನಿಮ್ಗೆ ಎಷ್ಟು ಈಗ? ನಾನು ಅವ್ರಕ್ಕಿಂತ 2 ತಿಂಗಳ ಚಿಕ್ಕವ್ ನಾನು. ನೀವು ಇನ್ನ ಚಿಕ್ಕವ್ರೆ. ನಾನೇ 2 ತಿಂಗಳ ಚಿಕ್ಕವನು. ಓಕೆ 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 ಓಕೆ. ಅವ್ರಕ್ಕಿಂತ 2 ತಿಂಗಳ ನಾನೇ ಚಿಕ್ಕವನು. ಅದು ಬಿಟ್ಟು ಇವಾಗ ನಮ್ಮ ಜನರೇಷನ್ ಯೂತ್ಸ್ ಇದಾರಲ್ಲ ಸರ್, ಅವ್ರಿಗೆ ನಿಜವಾಗ್ಲು ಹೆಂಗೆ ಅವ್ರಿಗೆ ಯಾವ ತರ ಅವ್ರಿಗೆ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ನಾಳೆ ದಿನ ಅವ್ರ ಮನೆಯೊಳಗೆ ಹಿಂಗಾಯ್ದ್ರೆ ಹೆಂಗ್ ಅನ್ಭವಿಸ್ತಾರೋ ಗೊತ್ತಿಲ್ಲ ನನಗೆ. ಅಲ್ಲ, ನಿಮ್ಗೆ ಇವಾಗ ಆಗಿರೋ ಪ್ರಕಾರ, ನಿಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಯೂತ್ಸ್ ಈಗ ಪ್ರೆಸೆಂಟ್ ಇರೋ ಜನರೇಷನ್ ಯೂತ್ಸ್ ಏನ್ ಹೇಳ್ಬೇಕು ಅನ್ಕೊಂಡಿದೀರಾ? ಸರ್, ನಾನು ಅವ್ರಿಗೆ ಹೇಳೋದು ಒಂದೇ ಸರ್. ಯಾಕಂದ್ರೆ ನೀವು ಓಪನ್ ಆಗಿ ನಾನು ಹೇಳ್ತಾ ಇದ್ರೆ, ಯಾರೋ ಅರೇಂಜ್ ಮ್ಯಾರೇಜ್ ಕೊಟ್ರೆ ಮ್ಯಾರೇಜ್ ಆರಿ, ಇಲ್ಲ ನೀವು ಲವ್ ಮಾಡ್ಕೊಂಡು ಲವ್. ಆದ್ರೆ ಇನ್ನೊಂದು ಯಾವ್ದೋ ಮದ್ವೆ ಆದ್ರು ಅಂತವ್ರನ್ನ ಇನ್ನೊಬ್ರ ಲೈಫ್ ಒಳಗೆ ಎಂಟ್ರಿ ಆಗ್ಬೇಡ ಅಂತಂದ್ ಅಷ್ಟೇ ಹೇಳ್ತಾರೆ ಸರ್. ಮದ್ವೆ ಆಗಿಲ್ಲ ಯುವಕರಿಗೆ ಹೇಳ್ತಾ ಇರೋದು ನಾನು ಅದ್ನೇ. ಎಲ್ಲೇ ಒಂದು ಏನೋ ಸಿಗ್ತಾ ಇದೆ, ಪ್ರೀತಿ ಆಯ್ತು, ಒಂದು ದುಡ್ಡಿಂದ ಆಯ್ತು, ಇನ್ನೊಂದಾಯ್ತು, ಯಾವುದೇ ಒಂದು ಪ್ರತಿಯೊಂದು ವಿಷಯಕ್ಕೂ ಇನ್ನೊಂದು ಲೈಫ್ನಾಗ. ಯಾಕಂದ್ರೆ ಅವ್ರ ಲೈಫ್ ಇಂದ ಏನೇನೋ ಘಟನೆ ಇದೆ. ಇವತ್ತು ನಂದೇ ನೋಡಿ 2 ಮಕ್ಕಳು ನಾನು ಸಾಕ್ತಾ ಇದ್ದೀನಿ, ಒಬ್ಬನ ಡ್ರೈವರ್ ಆಗಿ. ನಿಜಾಗ್ ಸರ್, ಈಗ ನಾನು ಓಪನ್ ಆಗಿ ಹೇಳ್ಬೇಕಂದ್ರೆ, ಇದು ಲೀಲಾ ಮತ್ತೆ ಮಂಜು ಅವರು,
ಹಂಗ ಮಾಡಿಬಿಟ್ಟೆ. ನಾನು ಹೆಂಗ ಮಾಡಬಹುದಾಗಿತ್ತು ನಾನು. ಆದ್ರೆ ಯಾರ ಲೈಫ್ ಒಳಗ್ ನನ್ನ ಹತ್ರ ಎಲ್ಲಾರ ಐಡಿ ಇದೆ ಸರ್. ನನ್ನ ಹತ್ರ ರಾಜೇಶ್ ಇದು ಐಡಿ ಇದೆ, ನನ್ನದು ಐಡಿ ಇದೆ, ಇಂಟ್ರಾಗಾಮ್ ಐಡಿ, ಮತ್ತೆ ಇವಂದು ಹರೀಶ್ ಅನ್ನೊಂದು ಐಡಿ ಇದೆ, ಮಣ್ಣು ಅನ್ನೊಂದು ಐಡಿ ಇದೆ. ಎಲ್ಲಾರ ಐಡಿ ನಾನು ಹಾಕಿ ನಿಮಗೆ ಕೊಟ್ಬಿಟ್ನೆ ಅಂದ್ರೆ ಹಾಕಿ ಸರ್ ಅಂತಂದ, ಹಾಕಿ ಸರ್ ನೋಡೋಣ ಅಂತಂದ. ಬ್ಯಾಡ ಸರ್, ಅವ್ರ ಲೈಫ್ ನಾವ್ ಅವ್ರು ಮಾಡಿದಾರಂತ ನಾವ್ ಮಾಡೋದಕ್ಕೆ ಅರ್ಥ ಇಲ್ಲ ಸರ್. ಮೇಲೊಬ್ಬ ಕೂತಿರ್ತಾನೆ, ಅವನ್ ತೋರ್ಸ್ತಾನ ಅರ್ಥ. ಅವನ್ ಮೇಲೆ ಕೈ ಬಿಡ್ಬೇಕು. ಎಲ್ಲಾ ಮಾಡೋದು ಅವನು, ಆಡಿಸ್ತಾ ಇರೋದು ಅವನು. ಆದ್ರೆ ಒಳ್ಳೇದು ಕೆಟ್ಟದನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ ಸರ್. ಮಾಡ್ಕೋಬೇಕು. ಬಟ್ ಗೊತ್ತಾ, ದೇವ್ರನ್ನೋನ್ ಇದ್ದಿದ್ರೆ ನನ್ ಪ್ರಕಾರ ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಕಷ್ಟದ ಮೇಲೆ ಕಷ್ಟ ಕೊಡ್ಬಾರ್ದು ದೇವ್ರು. ಇಲ್ಲ ಸರ್, ನನ್ಗೆ ನಿಜವಾಗ್ಲೂ ನನಗೆ ಇದ್ರ ಒಂದು 7 ತಿಂಗಳಿಂದ ಕಷ್ಟ ಆಯ್ತು ಸರ್. ಈಗ ಮಾತ್ರ ನನ್ಗೆ ಯಾವಾಗ ಒಳ್ಳೆ ಬರುತ್ತೆ, ನನ್ಗೆ ಕಷ್ಟ ಅನ್ನೋದಿಲ್ಲ ಸರ್. ನನ್ನ ಮಕ್ಕಳೇ ನನ್ನ ಸರ್ವಂಶ. ಅದಕ್ಕಿಂತ ಮುಂಚೆ ನನ್ಗೆ ಕಷ್ಟ ಆಯ್ತು. ಬೆಳಿಗ್ಗೆ ಎದ್ದು ಬಿಟ್ಲೇನೆ ಪೂಜಾ, ರಾತ್ರಿ ಮಲ್ಕೊಳ್ಬೇಕಾರೆ ಪೂಜಾ, ಬರೇ ಪೂಜಾ 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 ಬಿಟ್ರೆ ನನ್ನ ಜೀವನ ಒಳಗೆ ಯಾವುದೇ ಇದ್ದಿದ್ದಿಲ್ಲ ಸರ್. ಜೀವನ ಅದ್ನೇ ಕಲ್ಕೊಂಡ್ ಆದ್ರೆ ನನ್ನ ಪಾಠ ಕಲ್ಸ್ಬೇಕು ನನ್ನ ದೊಡ್ಡ ಮಗಳು. ಇಲ್ಲ ನಾನು ಹೋಗ್ಬಿಡ್ತೇವಿ. ಸರಿ ಬಿಡು, ಹಂಗಂದ್ರೆ ನಿನಗ್ ಬದುಕಕ್ ಇಷ್ಟ ಇಲ್ಲ, ನನ್ನ ಮಕ್ಕಳು ಕರ್ಕೊಂಡ್ಬಂದ್ ನಿನಗೆ ಬದುಕಕ್ ಇಷ್ಟ ಇಲ್ಲ, ನಾವೇ ಹೋಗ್ಬಿಡ್ತೇವೆ ಬಿಡು. ನೀ ಏನಕ್ಕೆ ಹಿಂಗ್ ಸಾಯ್ತಾ ಇದೀಯಾ? ಅವಳೇ ಹಂಗ್ ಮಾಡಿ ಹಂಗ್ ಬದುಕ್ತಾ ಇದ್ದಾಳೆ, ನೀ ಯಾಕೆ ಧೈರ್ಯ ತಗೊಂತ ಇಲ್ಲ ಪಪ್ಪ ಅಂತಂದು ಯಾವಾಗ ನನ್ನ ಮಗಳು ಕುಂದಿರ್ಸೋಣ ಬುದ್ಧಿ ಹೇಳಿ ನನಗೆ ಉಪ್ಪು ನೀರ್ ಹಾಕಿ ಎಲ್ಲ ವಾಮಿಟ್ ಮಾಡಿಸಿ ಯಾವತ್ ನನಗ್ ಬುದ್ಧಿ ಕಲಿಸಿದ್ರು, ಅವತ್ತೇ ನನ್ನ ಮಗಳು ಪಾದ ತೊಳೆದ್ ನೀರ್ ಕುಡಿದ್ರು ನನ್ನ ಕರ್ಮ ಹೋಗಂಗಲ್ಲ ಸರ್. ನಿಜಂಗ್ ನನ್ ಬುದ್ಧಿ ಕಲಿಸ್ತಾವಳೆ ನನ್ನ ಮಗಳು. ಅವ್ರ ಮುಖ ನೋಡ್ಕೊಂಡಾದ್ರು ಅದೇ ಸರ್. ಅದಕ್ಕೆ ನಾನು ಈಗ ನನಗೆ ನಿಜವಾಗ್ಲೂ ನನಗೆ ಹೆಂಗ್ ಬದುಕ್ತಾ ಇದ್ದೇನೆ ಅಂದ್ರೆ ಇಷ್ಟೇ ನನ್ನ ಮಕ್ಕಳು ಇದರಿಂದ ಬದುಕ್ತಾ ಇದೆ. ಇವತ್ ನನ್ ಕಡೆ ಇಲ್ಲ ಅಂದ್ರು ಯಾರ ಕಡೆ 10 ರೂಪಾಯಿ ಕೇಳಂಗಿಲ್ಲ. ಫಸ್ಟ್ಗೆ ಹೇಳ್ಬಿಡ್ತೇನೆ, ಅಮ್ಮ ಇವತ್ತೇನು ಆಗಿಲ್ಲ, ಕೆಲಸ ಇಲ್ಲಮ್ಮ, ಬರ್ತಾ ಇದ್ದೀನಿ, ಸರಿ ಬಾಪಪ್ಪ, ಅಷ್ಟೇ ಸರ್. ನನ್ ಕಡೆ ಇದೆಯಾ, ಏನ್ ತೊಂಬರಕಮ್ಮ, ಐಸ್ ಕೇಕ ಏನ್ ಬೇಕು ಅಲ್ಲೇ ಫಸ್ಟ್ಗೆ ನಾನು ಅವ್ರಿಗೆ ಬರೋಕ್ಕಿಂತ ಮುಂಚೆ 600 ರೂಪಾಯಿ ದುಡ್ಡು, ನಾನು 200 ರೂಪಾಯಿ ತಿಂಡಿ ತೊಗೊಂಬರ್ತೀನಿ, ಸಾಕು ಸರ್. 200 ರೂಪಾಯಿ ತೆಗೆದು ಇಡ್ತೀನಿ, 200 ರೂಪಾಯಿ ಅಡಿಗೆ ಸಾಮಾನು ಹಾಕ್ತೀನಿ, ಸಾಕು. ನಮ್ ಜೀವನ ಬದುಕಿ ಹೋಗ್ಬಿಡುತ್ತೆ ಅಷ್ಟಕ್ಕೆ. ನಾನು ಯಾವುದು ಗಳಿಸ್ತಾ ಇಲ್ಲ, ಸಾಕು. ಮಕ್ಕಳು ಖುಷಿಗೋಸ್ಕರ ಬದುಕ್ತಾ ಇದ್ದೀನಿ. ಯಾವುದು ಇನ್ನೊಂದು ಬಿಲ್ಡಿಂಗ್ ಕಟ್ಟಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅನ್ನೋದು ಯಾವ್ದು ಇಲ್ಲ. ನನ್ನ ಮಗಳು, ದೊಡ್ಡ ಮಗಳು ಕಾಲ್ ಮ್ಯಾಗ ಕಾಲ್ ನಿಂತ್ಕೊಂಡ್ರೆ ಸಾಕಷ್ಟೇ, ಸಾಕು ಬಿಡಿ. ಅವಳಿಗೆ ನನಗೆ ಆ ದೇವರಲ್ಲಿ ಕೇಳ್ಕೊಂತ ಇರೋದು ಅಷ್ಟೇ, ಇನ್ನೊಂದು 5 ವರ್ಷ ಆಯಸ್ ಕೊಡಪ್ಪ. ನನ್ನ ಮಗಳು ಎಲ್ಲೋ ಒಂದು ಕಾಲ್ ಮ್ಯಾಗ ನಿಂತ್ಕೊಂಡ್ರೆ ಅವಳೇ ನನ್ ಸಾಕು. ಅವ್ಳ ಚಿಕ್ಕ ಮಗಳು ಸಾಕು, ನನಗೂ ಬೇಡ ಸರ್. ಯಾಕಂದ್ರೆ ಎಲ್ಲರೂ ನಾನೇ ಓಪನ್ ಆಗಿ ಹೇಳ್ಬಿಡ್ತೇನೆ, ಸರ್ ಇಲ್ಲ ನಾವು ಕಷ್ಟ ಇದೆ, ಬೇಕಂದ್ರೆ ನನ್ನ ಅನಾಥಾಶ್ರಮ ನನ್ಗೆ ಆಗ್ಲಿಲ್ಲ ಅಂದ್ರೆ ಹೇಳ್ತಾ ಇದ್ದೇನೆ ನಾನು. ಅವಳಿಗೆ ತ್ರಾಸ ಬೇಡ ಸರ್, ಅವ್ರ ತಂಗಿ ನೋಡ್ಕೊಂಡ್ರೆ ಸಾಕು ನನಗೆ. ಅಷ್ಟೆಲ್ಲಾ ದೊಡ್ಡ ಮಗಳು ಬುದ್ಧಿ ಹೇಳಿರೋರು ನಿಮ್ಮನ್ನ ನೋಡ್ಕೊಳಲ್ವಾ? ಇಲ್ಲ ನೋಡ್ಕೊಂತ ಸರ್. ಹಂಗಲ್ಲ ಸರ್, ಅವಳಿಗೆ ನಾನು ಅದನ್ನ ಹಂಗ ಹೇಳ್ತಲ್ಲ, ನಾನು ಹಂಗ್ ಓಪನ್ ಆಗಿ ಹೇಳ್ತಾ ಇದ್ದೇನೆ. ಅವಳಿಗೆ ಬೇಡ ತ್ರಾಸ, ಏನಕ್ಕೆ ಅವಳಿಗೆ ಸಾಕು. ಅವ್ರ ತಂಗಿಗೆ ತಾಯಿ ಆಗಿದ್ದಿಲ್ಲ ಅಂತಂದು. ಸರ್ ಎಲ್ಲಾರು ಏನೇನ್ ಸೋಷಿಯಲ್ ಮೀಡಿಯಾದಾಗ ಫೋಟೋ ಹಾಕ್ತಾರೆ, ನನ್ ಮಕ್ಳದ್ ಯಾವ ಸೋಷಿಯಲ್ ಮೀಡಿಯಾ ಇವತ್ತು ಯಾರು ಒಂದ್ ಫೋಟೋ ಹಾಕಿಲ್ಲ ಸರ್ ನಾನು. ಅಲ್ಲಿ ಕೂಡ ನಾನು ಅವಳು ದುನಿಯಾ ಮಾಡಿದಾಳ ಅವಳು. ಯಾರು ನಮ್ ವೈಫ್ ನನ್ನ ಮಕ್ಳದ್ ಇವತ್ತಿಗಾರ ನಾನು ಏನ್ ಕೂಡ ಹಾಕಿಲ್ಲ ನಾನು. ಸರ್ ನೋಡಿ, ಸೋಷಿಯಲ್ ಮೀಡಿಯಾದಿಂದ ಕೆಟ್ಟದ್ದು ಇದೆ, ಒಳ್ಳೇದು ಇದೆ ಸರ್. ಒಳ್ಳೇದಕ್ಕಿಂತ ಇದ್ರ ಒಳಗೆ ಕೆಟ್ಟದ್ದು ಹೆಚ್ಚಿಗಿದೆ ಸರ್. ಈಗ ನೋಡಿ ನಾವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಜ ಸರ್, ನಿಜ ಅದು ಓಪನ್ ಆಗಿ ಹೌದು, ನಿಜ ಸರ್. ಅದು 100ಕ್ಕೆ ಮಾತಂದ್ರೆ ಇದು ನಿಜ. ಅದು ಹೌದೌದು ಇದೆ ಅಂತಂದ್ರೆ ಕೆಟ್ಟಿದೆಯಪ್ಪ ಅದನ್ನು ಮಾಡಬಾರ್ದು, ಒಳ್ಳೇದೇ ಮಾಡ್ಬೇಕು ಅನ್ನೋ ಎಷ್ಟೋ ಜನ ಮಾಡ್ತಾರೆ. ಹೌದು ಸರ್. ಕೆಟ್ಟಿದಿದೆಯಪ್ಪ, ಕೆಟ್ಟದ್ ಬಳಸ್ಕೋಣ ಅಂದ್ರೆ ಕೆಟ್ಟದೇ ಬಳಸ್ಕೊಂತಾರೆ. ಹೌದು, ನಿಜ ಸರ್. ಅದು ಖಂಡಿತ. ಇವಾಗ ಎಲ್ಲಾರು ಕೆಟ್ಟವರೇ ಸೋಷಿಯಲ್ ಮೀಡಿಯಾದ ನಾವು ಹೇಳಕ್ ಆಗಲ್ವಲ್ಲ. ಹೌದೌದು ಸರ್. ಜನಕ್ಕೆ ಯೂಸ್ ಆಗ್ತಿದೆಯಲ್ಲ ಸೋಷಿಯಲ್ ಮೀಡಿಯಾ. ನಿಜ ಸರ್. ಈಗ ನಮ್ಮಂತವ್ರಿಗೆ ನೋಡಿ ಸರ್, ಈಗ ಎಷ್ಟೋ ನಮ್ ಕಷ್ಟ ಇದ್ದವ್ರಿಗೆ ಹಂಗಂಗೆ ಹೇಳ್ಕೊಂಡು, ಈಗ ನಿಮ್ಮ ಹತ್ರ ನಾನು ಯಾರ ಹತ್ರ ಹೇಳ್ಕೊಂಡಿಲ್ಲ. ನಾನು ನಿಜಾಗ ಸರ್ ಫಸ್ಟ್ ಆಫ್ ಆಲ್ ಇದು ಒಂದು ಸೋಷಿಯಲ್ ಮೀಡಿಯಾದಾಗ ಮಾತಾಡ್ಕೊಂಡಿದ್ದೆ ನನ್ನ ಲೈಫ್ನಾಗ ಫಸ್ಟ್ ಟೈಮ್ ಸರ್ ಇದು. ನನ್ ಮಕ್ಳ ಹತ್ರ ನಾನು ಹಂಚ್ಕೊಂಡಿದ್ದೀನಿ, ನನ್ನ ಮಾವನವ್ರ ಹತ್ರ ಹಂಚ್ಕೊಂಡಿದ್ದೀನಿ, ನನ್ನ ರಿಲೇಷನ್ ಒಳಗೆ ಹಂಚ್ಕೊಂಡಿದ್ದೀನಿ ಸರ್. ನನ್ನ ಅಕ್ಕಪಕ್ಕ ನನ್ನ ಫ್ರೆಂಡ್ ಮುಂಚೆ ಕೂಡ ಅವ್ರ ಹತ್ರ ಕೂಡ ಹಂಚ್ಕೊಂಡಿಲ್ಲ ನಾನು. ಯಾರ ಹತ್ರ ಹಂಚ್ಕೊಂಡಿಲ್ಲ ನಾನು. ಹಂಗ ಹಂಚ್ಕೊಂಡಿದ್ದ ಅದು ನಿಮ್ಮ ಹತ್ರ. ಅದು ಒಂದು ಭಾಗ ಕೊಟ್ಟೈತಿ ಇದಕ್ಕೆ. ಹೌದು, ಯಾಕಂದ್ರೆ ನೀವು ಇವಾಗ ಎಷ್ಟು ನೋವು ತಿಂದಿರ್ತಿರೋ
ಅದು ನಿಮ್ಮ ಈಗ ನಾವು ಮಾತಾಡೋ ಅಳ್ಬೇಕು. ಈಗ ಅದ್ ಕೇಳ್ತಾ ಇದ್ರೆ ನನಗ್ ನೀವು ಹಾಕ್ಬಿಟ್ಟು ನನ್ಗ್ ನಿನ್ನೆನೆ ಕೇಳಿದ್ ಸರ್ ಅಂದೆ. ವಾ ಇದೇನಪ್ಪ ಸೇಮ್ ನಮ್ದೇ ಸ್ಟೋರಿ ಇದ್ದಂಗ ಇದೆಯಲ್ಲ. ಯಾರಪ್ಪ ಯಾರೋ ಏನೋ ನಾ ಯಾರ ಮುಂದೂ ಹೇಳಿಲ್ಲ. ಏನ್ ನಮ್ಮ ರಿಲೇಷನ್ ಒಳಗೆ ನಮ್ಮ ಮಾವನಿಗೆ ಬಿಟ್ರೆ, ನಮ್ಮ ಮಾವರು ಕೀಪ್ಯಾಡ್ ಸೆಟ್ ಬಿಟ್ರೆ ಯಾವ ಫೋನ್ ಯೂಸ್ ಮಾಡಂಗಿಲ್ಲ. ಮತ್ತೆ ಯಾರಪ್ಪ ಈ ಜೀವನದ ಇದಕ್ಕೆ ಅಂತ ಕೊಟ್ರು. ಏನ್ ಮನೆ ಒಳಗೆ ಯಾರು ತಮ್ಮನ ನಿಂತಿ ಯಾರು ಹೇಳಿ ಬೀಳಿದ್ರು ಏನೋ. ನನಗೆ ಅದೇ ಹಂಗೆ ಪೂರ ಕೇಳಿದ. ಆಮೇಲಿಂದ ನಾನು ಇದು ಅಲ್ಲಪ್ಪ ಸರಿ, ನಮ್ದು ಒಂದು ಹೇಳ್ಕೊಳಕ್ಕೊಂದು ಏನೋ ಸ್ಟೇಜ್ ಸಿಕ್ಕಿದೆಲ್ಲ ನನಗೆ. ಅದಕ್ಕೆ ನಾನು ಸರ್ ನಿಮ್ಗೆ ನಾನು ಮಧ್ಯಾಹ್ನ ನಾನು ಮೆಸೇಜ್ ಮಾಡಿದ್ಲು. ಊಟಕ್ಕೆ ಕುಂತಾಗ ಅದಕ್ಕೆ ಹಿಂಗಿದೆ ಅಂತಂದು. ಇಲ್ಲ, ಬಟ್ ಒಂದಲ್ಲ ಒಂದ್ ದಿವಸ ನೀವೆಷ್ಟು ನೋವು ಪಟ್ಟಿ ನಿಮ್ ಮಕ್ಳು ಎಷ್ಟು ಪಟ್ಟಿರ್ತಾರೋ, ಖಂಡಿತ ಅದೇ ನೋವು ಅವ್ರು ಮಾಡಿರ್ತಾರಲ್ಲ ನಿಜ ಅವ್ರ ಸರ್. ಮಕ್ಳಿಂದ ಪಟ್ಟಿರ್ತಾರೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದೆಲ್ಲ ಇನ್ಸೆಟಿ ಹಂಗೆ ನಾವ್ ಏನ್ ಇವಾಗ ತೋರಿಸ್ತೀವೋ ಅದೇ ನಮ್ ಪಟ್ಟಂತ ರಿಸಲ್ಟ್ ಅಲ್ಲೇ ತೋರ್ಸುತ್ತೆ. ದೇವ್ರು ಇದಾನೋ ಇಲ್ವೋ ನನ್ಗ್ ಗೊತ್ತಿಲ್ಲ. ನಿಜ ಇದ್ದಾನೆ ಸರ್, ಇದಾನೆ. ಇದ್ಲಿ ಅವನು ಇಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ. ಇದ್ರೆ ಖಂಡಿತ ದೇವ್ರು ತೋರಿಸ್ತಾರೆ. ನಾವ್ ದೇವ್ರ ಇದಾನೆ ಅಂತ ನಾನು ಬದುಕಿದ್ ಸರ್. ಆದ್ರೆ ನನಗೆ ಒಂದು ಪ್ಲಾಟ್ಫಾರ್ಮ್, ನನಗೊಂದು ಯಾಕಂದ್ರೆ ಈ ಬಹಳ ದಿನ ಆಗಿದೆ ಸರ್. ನಾನು ಒಂದು ಅವಳದ್ ಮುಂದೆ ಎದುರಿಗೆ ಹತ್ತಿರೋದು ನಾನು ಒಂದಿನ ಹತ್ತವನಲ್ಲ ನಾನು. ಯಾಕಂದ್ರೆ ಅದ್ರ ನನಗೆ ಆಳಕ್ ಪ್ಲಾಟ್ಫಾರ್ಮ್ ನಿಮ್ ಹತ್ರ ಒಂದು ಹಂಚ್ಕೋಬೇಕನ್ನು ಸಿಕ್ತು. ಯಾಕಂದ್ರೆ ನಿಮ್ ವಾಯ್ಸ್ ಕೇಳೇ ಆಯ್ತು, ನಿಮ್ದು ಇದು ಕೇಳೇ ಆಯ್ತು. ಬಹಳ ಇದು ಆಯ್ತು ಸರ್. ಪರವಾಗಿಲ್ಲ, ಆಳಕ್ಕೆಲ್ಲ ಹೋಗ್ಬೇಡಿ. ಮಕ್ಳು ನೋಡ್ಕೊಳ್ಳಿ. ಮಕ್ಳೇ ಇಲ್ಲ ಸರ್, ಮಲಗಿದ್ರೆ ಯಾಕಂದ್ರೆ ಬೆಳಗ್ಗೆ ಎದ್ದು ಮತ್ತೆ ನಾನು 6 ಗಂಟೆಗೆ ಹೋಗಲ್ಲ. ಅದಕ್ಕೆ ಅವರು ಮಲ್ಕೊಂಡ್ಬಿಟ್ರು. ಮಲಗಿ ನೀವು ಮಲ್ಕೊಳ್ಳಿ, ಆರಾಮಾಗಿರಿ. ಏನೇ ಇದ್ರು ಕಾಲ್ ಮಾಡಿ. ಓಕೆ ಸರ್, ಓಕೆ. ಓಕೆ ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಓಕೆ.